ಇವತ್ತು ರಿಲೀಸ್ ಆದ ಹಿಂದಿ ಚಿತ್ರ ಸಿಂಗಂನಲ್ಲಿ ಕನ್ನಡಿಗರ ಬಗ್ಗೆ ಅವಹೇಳನಕಾರಿ ಡೈಲಾಗ್ ಇದೆ. ಈ ಡೈಲಾಗ್ ವಿರೋಧಿಸಿ ಕರವೇ ಇವತ್ತು ಬೆಂಗಳೂರಲ್ಲಿ ಬೀದಿಗಿಳಿದಿತ್ತು. ಆದರೆ ನಟ ಪ್ರಕಾಶ್ ರೈ ಮಾತ್ರ ಕನ್ನಡಿಗರಿಗೆ ಅವಮಾನ ಮಾಡಿಲ್ಲ ಅಂತ ಸ್ಪಷ್ಟನೆ ಕೊಟ್ಟು ವಿವಾದ ಬೇಡ ಅಂದ್ರು. अभी इसी वक्त 1000 लोगों को कर्नाटका बॉर्डर से लाकर तेरे सामने खड़ा कर सकता हूँ. तू 1000 लाएगा, मैं 10,000 लोग खड़े करूंगा. मैं बाजीराव सिंघम मराठा हूँ, मैं मराठा. मेरे पीछे पूरा गांव नहीं, इस सारे का सारा जिला है. मेरे एक फोन पर यरगदी, यसूर, अशोका, खानपुर, मेरा पूरा गांव बस से, ट्रेन से सीधे का सीधा इधर. लेकिन तुम लोगों के लिए तो सिर्फ मैं ही काफी हूँ, क्योंकि कुत्तों का झुंड कितना भी बड़ा हो, क्योंकि कुत्तों का झुंड कितना भी बड़ा हो, क्योंकि कुत्तों का झुंड कितना भी बड़ा हो, उसके लिए एक शेर ही काफी होता है. ಸಿಂಗಂ ಸಿನಿಮಾದ ಈ ಡೈಲಾಗ್ಗೆ ಈಗ ವಿವಾದಕ್ಕೆ ಕಾರಣವಾಗಿದೆ. ವಿಲನ್ ಪಾತ್ರಧಾರಿ ಪ್ರಕಾಶ್ ರೈ ನಾನು ಕರ್ನಾಟಕ ಗಡಿಯಿಂದ 1000 ಜನರನ್ನ ಕರೆದುಕೊಂಡು ಬರ್ತೇನೆ ಅಂದ್ರೆ, ಇದಕ್ಕೆ ಪ್ರತಿಯಾಗಿ ನಾಯಕ ಅಜಯ್ ದೇವ್ಗನ್ ನೀನು 1000 ಜನರನ್ನ ಕರೆದುಕೊಂಡು ಬಂದ್ರೆ ನಾನು 10,000 ಜನರನ್ನ ಕರೆದುಕೊಂಡು ಬರ್ತೀನಿ. ನಾನು ಮರಾಠ, ನನ್ನ ಹಿಂದೆ ಇಡೀ ಜಿಲ್ಲೆಯೇ ಇದೆ. ನಾಯಿಗಳ ಗುಂಪಿಗೆ ನಾನೊಬ್ಬ ಹುಲಿ ಸಾಕು ಅಂತಾನೆ. मैं बाजीराव सिंघम मराठा हूँ, मैं मराठा. गम मराठा हूँ, मैं मराठा. गम मराठा हूँ, मैं मराठा. मेरे पीछे पूरा गांव नहीं, इस सारे का सारा जिला है. लेकिन तुम लोगों के लिए तो सिर्फ मैं ही काफी हूँ, क्योंकि कुत्तों का झुंड कितना भी बड़ा हो, क्योंकि कुत्तों का झुंड कितना भी बड़ा हो, उसके लिए एक शेर ही काफी होता है. ನಾಯಿಗಳ ಗುಂಪಿಗೆ ನಾನೊಬ್ಬ ಹುಲಿ ಸಾಕು ಅನ್ನೋ ಡೈಲಾಗ್ ಕನ್ನಡಿಗರಿಗೆ ಮಾಡಿದ ಅವಮಾನ ಅಂತ ಹೇಳಿ ಕರವೇ ಇವತ್ತು ಪ್ರತಿಭಟನೆಗೆ ಇಳಿದಿತ್ತು. ಬೆಂಗಳೂರಿನ ತ್ರಿಭುವನ್ ಥಿಯೇಟರ್ಗೆ ನುಗ್ಗಿದ ಕರವೇ ಕಾರ್ಯಕರ್ತರು ಕಟೌಟ್ ಬ್ಯಾನರ್ಗಳನ್ನ ಕಿತ್ತು ಬಿಸಾಡಿದ್ರು. ಚಿತ್ರ ಪ್ರದರ್ಶನ ತಡೆದು ಪ್ರೇಕ್ಷಕರನ್ನ ಚಿತ್ರಮಂದಿರದಿಂದ ತೆರವುಗೊಳಿಸಿದ್ರು. ಸಿನಿಮಾದಲ್ಲಿ ಈ ಸಂಭಾಷಣೆ ಕಟ್ ಮಾಡಲಿಲ್ಲ ಅಂದ್ರೆ ಪ್ರತಿಭಟನೆ ತೀವ್ರಗೊಳಿಸುವುದಾಗಿ ಎಚ್ಚರಿಕೆ ಕೊಟ್ರು. ಕನ್ನಡಿಗರ ಬಗ್ಗೆ, ಕರ್ನಾಟಕದ ಬಗ್ಗೆ ಅವಹೇಳನಕಾರಿ ಕೆಲವು ಶಬ್ದಗಳನ್ನು ಬಳಸಿದ್ದಾರೆ, ಪದಗಳನ್ನು ಬಳಸಿದ್ದಾರೆ. ನಾಯಿ ಅಂತ ಹೇಳಿ ಆ ಸಿನಿಮಾದಲ್ಲಿ ಕರೆದಂತದ್ದು ಅನ್ನೋ ವಿಚಾರ ಗೊತ್ತಾಗಿದೆ. ಆ ಸಿನಿಮಾವನ್ನ ಇಡೀ ರಾಜ್ಯದಲ್ಲಿ ರದ್ದು ಮಾಡುವಂತ ನಿಟ್ಟಿನಲ್ಲಿ ನಾಳೆ ಹೋರಾಟವನ್ನು ಪ್ರಾರಂಭ ಮಾಡ್ತೀವಿ. ತ್ರಿಭುವನ್ ಥಿಯೇಟರ್ ಅಷ್ಟೇ ಅಲ್ಲದೆ ರಾಧಾಕೃಷ್ಣ, ವಿನಾಯಕ, ಗರುಡಾಮಾಲ್ ಸೇರಿದಂತೆ ನಗರದ ಹಲವೆಡೆ ಪ್ರದರ್ಶನ ರದ್ದು ಮಾಡುವಂತೆ ಪ್ರತಿಭಟಿಸಿದ್ರು. ಇವತ್ತು ಬೇರೆ ಭಾಷೆಯ ಚಿತ್ರಗಳು ಕನ್ನಡಿಗರನ್ನ ಹೀಯಾಳಿಸಿ ಸಂಪಾದನೆ ಮಾಡುವಂತ ಕೆಲಸ ಮಾಡ್ತಾ ಇರುವಂತ ಚಿತ್ರಗಳಿಗೆ ಯಾವುದೇ ಕಾರಣಕ್ಕೂ ಕರ್ನಾಟಕದಲ್ಲಿ ಪ್ರವೇಶ ಇಲ್ಲ. ಈ ಕೂಡಲೇ ಎಲ್ಲ ಚಿತ್ರಮಂದಿರ ಮಾಲೀಕರು ಸಿಂಗಂ ಚಿತ್ರವನ್ನ ನಿಷೇಧ ಮಾಡಬೇಕು. ಯಾವುದೇ ಕಾರಣಕ್ಕೂ ಈ ರಾಜ್ಯದಲ್ಲಿ ಬಿಡುಗಡೆಗೆ ಅವಕಾಶ ಕೊಡಲ್ಲ ಅನ್ನುವಂತ ಎಚ್ಚರಿಕೆಯನ್ನ ಸಹ ಕೊಡ್ತಾ ಇದೆ. ಇಷ್ಟಾದ್ರೂ ಆರ್ಟಿ ನಗರದ ರಾಧಾಕೃಷ್ಣ ಥಿಯೇಟರ್ನಲ್ಲಿ ಮತ್ತೆ ಚಿತ್ರ ಪ್ರದರ್ಶನವಾಯಿತು. ಇದರಿಂದ ಮತ್ತಷ್ಟು ಸಿಟ್ಟಿಗೆದ್ದ ಕಾರ್ಯಕರ್ತರು ಪೋಸ್ಟರ್ಗಳನ್ನ ಹರಿದು ಆಕ್ರೋಶ ವ್ಯಕ್ತಪಡಿಸಿದ್ರು. ಅದೇ ಕನ್ನಡದ ಬಗ್ಗೆ ಅವಹೇಳನಕಾರಿ ಏನೋ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನಡೀತಾ ಇದೆ. ಬಟ್ ಅಂತದೇನು ಇಲ್ಲ. ಅಲ್ಲಿ ಕರ್ನಾಟಕ ಅನ್ನೋದು ಒಂದು ಪದ ಬಳಸಿದ್ದಾರೆ. ಬೆಳಿಗ್ಗೆ ಕಳಿಸಿದ್ರು ಪ್ರಿಂಟ್ನ, ನಾವು ವಾಪಸ್ ಕಳಿಸಿದೆವು. ಈಗ ಪ್ರತಿಭಟನೆ ಆಗ್ತಾ ಇದೆ, ನಾವು ಹಾಕಲ್ಲ ಅಂತ. ಆ ಸೀನ್ ಎತ್ತಿ ಅವ್ರು ಕಳಿಸಿದ್ದಾರೆ. ನಾವು ಮ್ಯಾಟ್ನಿ ಸ್ಟಾರ್ಟ್ ಮಾಡಿದ್ದೇವೆ. ಅಷ್ಟೊತ್ತಿಗೆ ಇವ್ರು ಬಂದ್ರು. ಆದ್ರೆ ಇದಕ್ಕೆ ಪ್ರತಿಕ್ರಿಯಿಸಿರೋ ನಟ ಕನ್ನಡಿಗ ಪ್ರಕಾಶ್ ರೈ ಚಿತ್ರದಲ್ಲಿ ಕನ್ನಡಿಗರಿಗೆ ಅವಮಾನ ಮಾಡುವಂತೆ ಹೇಳಿಕೆ ಇಲ್ಲ ಎಂದಿದ್ದಾರೆ. ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ ಪ್ರಕಾಶ್ ರೈ ವಿನಾಕಾರಣ ವಿವಾದ ಮಾಡುವುದು ಬೇಡ ಅಂದ್ರು. ನೀನ್ ಬಾರ್ಡರ್ನ ಕರ್ಕೊಂಬ, ನಾನ್ ನನ್ನ ಊರಿನ ಕರ್ಕೊಂಡ್ ಬರ್ತೀನಿ, ಬಟ್ ಯಾರು ಅವಶ್ಯಕತೆ ಇಲ್ಲ. ನಿನ್ನಂತ ನಾಯಿಗಳು ನಾನೊಬ್ಬ ಸಾಕು ಅಂದ. ಸರಿ, ಹಾಗಾದ್ರೆ ಕರ್ನಾಟಕದಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ಪ್ರೊಟೆಸ್ಟ್ ಮಾಡ್ತಾ ಇರೋರಿಗೆ ಏನ್ ಹೇಳ್ತೀರಿ? ದಯವಿಟ್ಟು ಇದನ್ನ ಅಪಾರ್ಥ ಮಾಡ್ಕೋಬೇಡಿ. ಯಾರೋ ಅನಾವಶ್ಯವಾಗಿ ಕೆಳಕ್ತಿದ್ದಾರೆ. ಇದಲ್ಲ, ಈ ತರದ ಯಾವುದೇ ಉದ್ದೇಶ. ಆ ನಿರ್ದೇಶಕ ಕನ್ನಡಿಗ ರೋಹಿತ್ ಶೆಟ್ಟಿ ಅನ್ನೋನು, ಅಲ್ಲಿರುವ ನಟ ಪ್ರಕಾಶ್ ರೈ ಕನ್ನಡಿಗ. ಇದನ್ನೆಲ್ಲ ನಾವು ತುಂಬಾ ಆಲೋಚನೆ ಮಾಡಿರೋದು. ಆ ತರದ ಯಾವುದೇ ಮಾತಿಲ್ಲ. ಚಿತ್ರದಲ್ಲಿ ಆಗಿರೋ ಪ್ರಮಾದಕ್ಕೆ ನಟ ಅಜಯ್ ದೇವ್ಗನ್ ಕನ್ನಡಿಗರಲ್ಲಿ ಕ್ಷಮೆ ಯಾಚಿಸಬೇಕು ಅನ್ನೋದು ಕರವೇ ಒತ್ತಾಯ. ಒಟ್ನಲ್ಲಿ ಸಿಂಗಂ ಘರ್ಜನೆ ನಡುವೆಯೇ ವಿವಾದ ಕನ್ನಡಿಗರನ್ನ ಕೆರಳಿಸಿದೆ. क्योंकि कुत्तों का झुंड कितना भी बड़ा हो, क्योंकि कुत्तों का झुंड कितना भी बड़ा हो, उसके लिए एक शेर ही काफी होता है. ಮೆಟ್ರೋ ಬ್ಯೂರೋ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಸಾಫ್ಟ್ವೇರ್ ಕಂಪನಿಯೊಂದರಲ್ಲಿ ಕೆಲಸ ಮಾಡುತ್ತಿದ್ದ ಯುವತಿಯೊಬ್ಬಳ ಮನೆಗೆ ನುಗ್ಗಿದ ತಂಡವೊಂದು ಸುಲಿಗೆ ಮಾಡಿ ನಂತರ ಅತ್ಯಾಚಾರಕ್ಕೂ ಯತ್ನಿಸಿದ ಘಟನೆ ಜೀವನ್ ಭೀಮಾನಗರದಲ್ಲಿ ನಡೆದಿದೆ. ಪ್ರಕರಣ ದಾಖಲಿಸಿಕೊಂಡಿರೋ ಜೀವನ್ ಭೀಮಾನಗರ ಪೊಲೀಸರಿಗೆ ಯಾವೊಂದು ಸುಳಿವು ಸಿಕ್ಕಿಲ್ಲ. ಬೆಂಗಳೂರಿನ ಜೀವನ್ ಭೀಮಾನಗರದ 18ನೇ ಡಿ ಮುಖ್ಯ ರಸ್ತೆಯಲ್ಲಿರುವ ಈ ಮನೆಯಲ್ಲಿದ್ದಾಕೆ ಸಾಫ್ಟ್ವೇರ್ ಇಂಜಿನಿಯರ್.
ಕೆಲಸ ಮುಗಿಸಿ ಮನೆಗೆ ಬಂದು ರೆಸ್ಟ್ ಮಾಡ್ತಿದ್ರು. ಬೆಳಗ್ಗಿನ ಜಾವ ಸುಮಾರು 2:30 ಸಮಯವಿರಬಹುದು. ಬಾಗಿಲು ತಟ್ಟಿದ ಶಬ್ದ. ಯಾರು ಏನು ಅನ್ನೋದನ್ನೇ ಲೆಕ್ಕಿಸದೆ ಆಕೆ ಬಾಗಿಲು ತೆರೆದಾಗ ಸುತ್ತುವರಿದ 3-4 ಮಂದಿ ಹಣ ಹಾಗೂ ಚಿನ್ನಾಭರಣ ಸುಲಿಗೆ ಮಾಡಿ ಪರಾರಿಯಾದರು. ನಿನ್ನೆ ರಾತ್ರಿ ಇಲ್ಲಿ JB ನಗರ ಜ್ಯೂರಿಸ್ಟಿಕ್ಷನಲ್ಲಿ ಒಂದು ಅಟೆಂಪ್ಟ್ ರಾಬರಿ ಆಗಿದೆ. 3 ಜನ ಬಂದು ಒಬ್ಬರು ಲೋನ್ ಲೇಡಿ ಮನೆಯಲ್ಲಿ ಹೋಗಿ ರಾಬರಿ ಮಾಡಿದರು. ಆರೋಪಿಗಳು ಇಷ್ಟಕ್ಕೆ ಸುಮ್ಮನಾಗದೆ ಆಕೆ ಮೇಲೆ ಅತ್ಯಾಚಾರಕ್ಕೂ ಯತ್ನಿಸಿದ್ರು. ಇದರಿಂದಾಗಿ ತೀವ್ರ ಗಾಯಗೊಂಡ ಆಕೆಯನ್ನ ಬೌರಿಂಗ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಯಿತು. ಇಷ್ಟು ನಡೆದ್ರೂ ಪಕ್ಕದ ಖಾಲಿ ನಿವೇಶನದಲ್ಲಿರೋ ವ್ಯಕ್ತಿ ಹೇಳೋದು ಮಾತ್ರ ನನಗೇನು ಗೊತ್ತಾಗ್ಲಿಲ್ಲ ಅಂತ. ಏನು ಸತ್ತಾಗಿ ಹೇಳಿಲ್ಲ, ಯಾವುದು ಏನೂ ಇಲ್ಲ, ಏನಿಲ್ಲ. ಆರಾಮ ನಾವು ಮಲ್ಕೊಂಬಿಟ್ಟಿರ್ತೀವಿ ಅಷ್ಟೇ. ಬೆಳಗ್ಗೆ ಬಂದ ತಕ್ಷಣ ಇವರು ಪೊಲೀಸರೆಲ್ಲ ಬಂದರು. ಆವಾಗ ನಮ್ಗೆ ಗೊತ್ತಾಯಿತು. ಆವಾಗ ನಮ್ಗೇನು ಗೊತ್ತಿಲ್ಲ ನಮಗೆ. ಅಷ್ಟಕ್ಕೂ ಈ ಮನೆಯಲ್ಲಿ ವಾಸ ಮಾಡ್ತಿದ್ದ ಯುವತಿ MBA ಪದವೀಧರೆ. ಮೂಲತಃ ದೆಹಲಿ ಅವಳು. 5 ವರ್ಷದಿಂದ ಈ ಮನೆಯಲ್ಲಿ ವಾಸಿಸುತ್ತಿದ್ದಾಳೆ. ಯಾವುದೇ ತಕರಾರು ಇಲ್ಲ. ಬಹುಶಃ ಯಾರಾದ್ರೂ ಬರ್ತಾರೆ ಅಂತ ನಿರೀಕ್ಷಿಸಿದ್ದ ಆಕೆ ಬಾಗಿಲು ತೆರೆದಿರಬಹುದು ಅನ್ನೋ ಮಾತು ಮನೆ ಮಾಲೀಕರದ್ದು. ಬಹುಶಃ ಯಾರನ್ನೋ ಅದು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು. ಆಫೀಸ್ನವ್ರು ಯಾರನ್ನ ಬರ್ತಾರೋ, ಫ್ರೆಂಡ್ಸ್ ಯಾರನ್ನ ಬರ್ತಾರೋ, ರಿಲೇಟಿವ್ಸ್ ಬರೋದು ಏನಾದ್ರು ಇದ್ದಿರಬಹುದು. ಅದಕ್ಕೆ ಅಲ್ಲಿ ಹಾಲಲ್ಲೇ ಮಲ್ಕೊಂಡಿರುತ್ತೆ. ಬಂದ ತಕ್ಷಣ ಅವರೇ ಬಂದ್ಬಿಟ್ಟಿದ್ದಾರೆ ಅಂದ್ಕೊಂಡು ಬಾಗಿಲು ತೆಗೆದಿರಬಹುದು. ಯಾಕೆಂದ್ರೆ ಆ ಹುಡುಗಿ ಮುಟ್ಟಾಳಲ್ಲ, ಇಲ್ಲಿ MBA ಮಾಡಿದೆ ಆ ಹುಡುಗಿ. ಒಟ್ಟಾರೆ ಹಣ ಹೋದ್ರೆ ಹೋಗ್ಲೆ, ಒಡವೆ ಹೋದ್ರೂ ಹೋಗ್ಲೆ, ಆಕೆಯ ಜೀವಕ್ಕೆ ಏನು ಅಪಾಯ ಆಗಿಲ್ಲ ಅನ್ನೋ ಸಮಾಧಾನ ಎಲ್ಲರಿಗೂ. ಆದ್ರೆ ಒಂಟಿ ಮಹಿಳೆಯರಾಗಲಿ, ಕೆಲಸ ಮುಗಿಸಿ ಮನೆಗೆ ಬರೋ ಯುವತಿಯರಾಗಲಿ ಮನೆಗೆ ಬಂದ್ರೆ ಅವರೆಷ್ಟು ಸೇಫ್ ಅನ್ನೋ ಪ್ರಶ್ನೆ ಮತ್ತೆ ಪೊಲೀಸರನ್ನ ಕೇಳುವಂತಾಗಿದೆ. ಅರವಿಂದ್ ಸಾಗರ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್ 24/7.